ಹೆಲೋ ಎವ್ರಿವನ್, ವೆಲ್ಕಮ್ ಟು ಕವಿತಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಇವತ್ತು ಮಾರ್ನಿಂಗು 6 o'clock ಎದ್ದೆ, ಸ್ವಲ್ಪ ಲೇಟಾಗಿ ಎದ್ದಿದ್ದೆ. ಸೊ ನಾನು ಮಾರ್ನಿಂಗು ಈಗ ಸ್ವಲ್ಪ ಟೀ ಕುಡಿಯೋದು ಬಿಟ್ಟಿದ್ದೀನಿ. ಮಾರ್ನಿಂಗ್ ಟೀ ಕುಡಿಯೋದು ಬೇಡ ಅಂತ ಅಂದ್ಬಿಟ್ಟು ಸ್ವಲ್ಪ ಹೆಲ್ತಿ ಡ್ರಿಂಕ್ ಕುಡಿಯೋಣ ಅಂತ ಅಂದ್ಬಿಟ್ಟು ಅದನ್ನು ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು 4 ಡೇಸಿಂದ ಇವಾಗ ಟೀ ಕುಡಿಯೋದನ್ನು ಕಡಿಮೆ ಮಾಡಿದ್ದೀನಿ. ಸೊ ಆ ಒಂದು ಡ್ರಿಂಕ್ ಕುಡಿದ್ಬಿಟ್ಟು ಆನಂತರ ನಾನು ಸ್ವಲ್ಪ ಹೊತ್ತು ಕೆಲಸ ಮಾಡಿಕೊಂಡು 1 hour ಬಿಟ್ಟು ಟೀ ಕುಡಿತೀನಿ, ಟಿಫನ್ ಮಾಡ್ಕೋತೀನಿ. 1 hour ತನಕ ಏನೂ ಕುಡಿಯೋದಿಲ್ಲ ಮತ್ತು ತಿನ್ನೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಯಾಕೋ ಕುಡಿಬೇಕು ಅನ್ನಿಸ್ತು. ಸ್ವಲ್ಪ ಆರೋಗ್ಯದ ಕಡೆನೂ ಗಮನ ಕೊಡಬೇಕಲ್ವ. ಹೆಲ್ತಿಯಾಗಿದ್ರೇ ನಾವು ಆರೋಗ್ಯವಾಗಿದ್ದರೆ ಅಲ್ವ ಎಲ್ಲದು ಚೆನ್ನಾಗಿರತ್ತೆ ಅಂತ ಅಂದ್ಕೊಂಡು ಸೊ ಈ ಒಂದು ಡ್ರಿಂಕ್ನ ಕುಡಿತಾ ಇದ್ದೀನಿ. ನನ್ನ ಹಸ್ಬೆಂಡ್ ಕೂಡ ಕೇಳಿದರು, ಬಟ್ ಅವ್ರಿಗೆ ಕೊಡ್ತಾ ಇಲ್ಲ. ಅವರು ಆಲ್ಮೋಸ್ಟು ಸ್ವಲ್ಪ ವೀಕಾಗೇ ಇದ್ದಾರೆ. ಇದನ್ನ ಕುಡಿದ್ಬಿಟ್ರೆ ಇನ್ನೂ ವೀಕ್ ಆಗಿಬಿಡ್ತಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಬೇಡ ಅಂತ ಅಂದು ನಾನಷ್ಟೇ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಸ್ವಲ್ಪ ರಿಸಲ್ಟ್ ನೋಡಬೇಕು, 1 month ವೆಯ್ಟ್ ಮಾಡೋಣ, ಹೇಗೆ ರಿಸಲ್ಟ್ ಬರುತ್ತೆ ಅಂತಂದು ನೋಡೋಣ ಅಂತ ಅಂದ್ಕೊಂಡು ಸೊ ಈ ಒಂದು ಡ್ರಿಂಕ್ ಬಗ್ಗೆ ಯಾವುದೇ ರೀತಿ ಮಾಹಿತಿ ಆಗಲಿ ಏನೇ ಆಗಲಿ ನಾನು ತೋರಿಸ್ತಾ ಇಲ್ಲ. ಸೊ ಮೊದಲು ನಾನು ಫಸ್ಟು ನೋಡೋಣ ನನಗೆ ಹೇಗೆ ಚೆನ್ನಾಗಿ ಅನಿಸುತ್ತೆ ಹೆಲ್ತಲ್ಲಿ ಅಂತ ನೋಡಿಬಿಟ್ಟು ಆ ನಂತರ ತೋರಿಸಿದ್ರೆ ಆಯಿತು ಅಂತ ಅಂದ್ಕೊಂಡು ಅದರದ್ದು ಯಾವುದೋ ಒಂದು ವೀಡಿಯೋನ ನಾನು ಅಪ್ಲೋಡ್ ಮಾಡಿಲ್ಲ. ಸೊ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾರ್ಮಲಾಗೆ ರೊಟ್ಟಿ ಮಾಡಿಕೊಂಡು ಮತ್ತು ಹಾಗೆ ಕೋಸು ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದು ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಏನು ಮಾಡಬೇಕಂತ ತುಂಬ ಕನ್ಫ್ಯೂಸನ್ನಲ್ಲೇ ಇದ್ದೆ ರಾತ್ರಿ ನಾನು. ನನಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ ತುಂಬಾ ಟೆನ್ಷನ್ ಆಗಿಬಿಟ್ಟಿತ್ತು, ಏನು ಮಾಡೋದು ಅಂತ ಅಂದ್ಕೊಂಡು. ಸೊ ಹೇಗಿದ್ದರೂ ಅಕ್ಕಿ ಹಿಟ್ಟಿದೆ ಅಲ್ವಾ, ಹಾಗೆ ಕೋಸು ಇದೆ. ಸೊ ಕೋಸು ಪಲ್ಯ ಮಾಡಿಬಿಟ್ಟು ರೊಟ್ಟಿ ಮಾಡ್ಕೊಂಡು ಬಿಡೋಣ ಅತ್ಲಾಗೆ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ಸೊ ಅದನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ನಾನು 6 o'clock ಎದ್ದಿದ್ದರಿಂದ ಮಾರ್ನಿಂಗು ರೊಟ್ಟಿ ಅದು ಅಂತ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಅದು ಅಲ್ಲದೆ ನನ್ನ ಮಗಳು ಪಲ್ಯ ಎಲ್ಲ ತಿನ್ನಲ್ಲ, ಅವಳಿಗೆ ಅಂತ ಮತ್ತು ಎಕ್ಸ್ಟ್ರಾ ಕಾಯಿ ಚಟ್ನಿ ಮಾಡಬೇಕು. ಸೊ ಟೈಮ್ ತುಂಬ ಬೇಕಾಗತ್ತೆ. ಸೊ ನಾನು 6 ಗಂಟೆಗೆ ಎದ್ದಿದ್ದರಿಂದ ನನಗೆ ಮನೆ ಕೆಲಸ ಮಾಡಿಕೊಂಡು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಮಗಳನ್ನು ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ಬೇಕು ಅಂತ ಅಂದರೆ ತುಂಬಾ ಕಷ್ಟ ಅಷ್ಟೊತ್ತಿಗೆ ಎದ್ದರೆ. ಸೊ ಒಂದು 4:30 5 o'clock ಎದ್ದರೆ ನನಗೆ ಟೈಮಿಂಗ್ಸು ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಬಟ್ ನಾನು ಎದ್ದಿದ್ದು 6 ಗಂಟೆ ಆಗಿರೋದ್ರಿಂದ ಎಷ್ಟು ಟೆನ್ಷನ್ನಲ್ಲಿ ನನಗಿವತ್ತು ಬ್ರೇಕ್ಫಾಸ್ಟ್ ಆಯಿತು ಅಂತ ಅಂದರೆ, ಒಂದು ಕಡೆ ನಾವು ಸ್ವಲ್ಪ ಊರಿಗೆ ಬೇರೆ ಹೋಗಿದ್ವಿ. ಊರಿಂದ ಬಂದುಬಿಟ್ಟು ಮೊದಲೇ ಅಲ್ಲಿಂದ ಜರ್ನಿ ಮಾಡ್ಕೊಂಡು ಬಂದಿರ್ತೀವಲ್ವ, ಸ್ವಲ್ಪ ಸುಸ್ತಾಗಿರೋಂಗಾಗಿರತ್ತೆ. ಮಾರ್ನಿಂಗ್ ಅಷ್ಟೊತ್ತಿಗೆ ಹೇಳಬೇಕು ಅಂದರೆ ತುಂಬ ಕಷ್ಟ. ಬಟ್ ಆದ್ರೂ ನಾನು 6 ಗಂಟೆಗೆ ಎದ್ದೆ. ಮಲಗಿದ್ದು ಕೂಡ ಸ್ವಲ್ಪ ಲೇಟ್ ಆಯಿತು, ನೈಟ್ ಬಂದಿದ್ದೇ ಲೇಟು. ಸೊ ಹಾಗಾಗಿ ಅದೇ ಎಂಗೇಜ್ಮೆಂಟಿಗೆ ಹೋಗಿದ್ವಿ ಅಂತ ಹೇಳಿದ್ನಲ್ವ, ಸೊ ಅದನ್ನು ಮುಗಿಸ್ಕೊಂಡು ಮತ್ತು ಅಲ್ಲೇ ಒಬ್ಬರು ರಿಲೇಷನ್ಗೆ ಹುಷಾರಿರಲಿಲ್ಲ. ಸೊ ಅವ್ರನ್ನ ನೋಡಿಕೊಂಡು ಮತ್ತು ಹಾಗೆ ನಮ್ಮ ಮನೆ ದೇವರು ನಿಮಗೊಂದು ಕೊಟ್ರೇಶ್ವರಂಗೆ ಹೋಗಿಬಿಟ್ಟು ಬರೋ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಲೇಟ್ ಆಗಿಬಿಡ್ತು. ಸೊ ನೈಟ್ ಬಂದಿದ್ದು ಕೂಡ ಸ್ವಲ್ಪ ಲೇಟ್ ಆಯಿತು. ಅಲ್ಲಿಂದ ಬಂದುಬಿಟ್ಟು ಅಡುಗೆ ಮಾಡಿಕೊಂಡು ಊಟ ಮಾಡಿ ಮಲಗೋ ಅಷ್ಟರಲ್ಲಿ ಅಂತಂದರೆ ಆಲ್ಮೋಸ್ಟ್ 11-11:30 ಆಗೋಯಿತು. ಸೊ ಹಾಗೆ ಬೆಳಗ್ಗೆ ತುಂಬ ಒಂಥರ ಡಲ್ ಮೂಡಲ್ಲೇ ಎಲ್ಲ ಕೆಲಸ ಆಯಿತು ಅಂತಲೇ ಹೇಳ್ಬೋದು. ಇಂಟ್ರೆಸ್ಟೇ ಇರಲಿಲ್ಲ ಕೆಲಸ ಮಾಡೋದಕ್ಕೆ, ಸ್ವಲ್ಪ ರೆಸ್ಟ್ಲೆಸ್ ಅಂತ ಅನ್ನಿಸ್ತಾಯಿತ್ತು. ಬಟ್ ಅದರಲ್ಲೇ ಮತ್ತು ಅವಳನ್ನ ಸ್ಕೂಲಿಗೆ ಬೇರೆ ಕಳಿಸ್ಬೇಕಲ್ವ. ಸೊ ಆ ಒಂದು ಕಾರಣಕ್ಕಾದ್ರೂ ನಾವು ನಮಗೆ ಎಷ್ಟೇ ಹೆಲ್ತ್ ಇಶ್ಯೂ ಇದ್ರೂ ನಾವು ನಮ್ಮ ಕೆಲಸನ ನಾವು ಮಾಡಿಕೊಂಡ್ಲೇಬೇಕಾಗತ್ತೆ. ಮಕ್ಕಳು ಮುಂದೆ ನಮಗೆ ಯಾವುದು ದೊಡ್ಡದು ಅಂತ ಅನಿಸೋದೇ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಲೈಟಾಗಿ ಶೀತ ಕೂಡ ಆಗಿತ್ತು. ಬಟ್ ಅದನ್ನೆಲ್ಲ ನೋಡ್ಕೊತ ಕೂತ್ಕೊಂಡ್ರೆ ಅವಳು ಎಜುಕೇಷನ್ ಹಾಳಾಗ್ಬಿಡತ್ತೆ, ಅವಳಿಗೆ ಕ್ಲಾಸ್ ಮಿಸ್ ಆಗಿಬಿಡತ್ತೆ. ಸೊ ಆ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾರ್ನಿಂಗ್ ಸೊ ಏನೇ ಇದ್ರೂ ನಮ್ಗೆ ಏನೇ ಹೆಲ್ತ್ ಇಶ್ಯೂ ಇದ್ರೂ ನಾವು ಅದನ್ನೆಲ್ಲ ಲೆಕ್ಕಕ್ಕೆ ಇಟ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ರೆಸ್ಟ್ಲೆಸ್ ಅನಿಸಿದ್ರೂ ಪರವಾಗಿಲ್ಲ, ಸ್ವಲ್ಪ ನಿಧಾನಕ್ಕೆ ಮಾಡಿಕೊಂಡ್ರೆ ಆಯಿತು. ಫಸ್ಟ್ ಇವ್ರನ್ನೆಲ್ಲ ಕಳಿಸ್ಬಿಟ್ಟು ಆಮೇಲೆ ನಾನು ನೆಕ್ಸ್ಟ್ ಮಾಡಿಕೊಂಡು ತಿಂದ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಮಾಡ್ಕೊತಾ ಇದ್ದೀನಿ.
started to talk, you know what I mean. You were out of my league. I think it's still plain to see. Sometimes I still don't know what you're doing with me. You took me home, I had to meet your dad. And everybody thought he'd be mad, but he didn't care. As the years have gone by, I've had to swallow my pride. After all that I've done, you're still by my side. That's what real love is. We've got a couple of kids. Who'd have ever thought we'd end up like this? I know I write a lot of sappy shit, but I don't care. I love the way we live. Yeah, this is bliss. ಮತ್ತು ನನ್ನ ಮಗಳ ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡಬೇಕು ಅಂತ ಅಂದರೆ ಇದ್ದದ್ದಕ್ಕೂ ಟೆನ್ಷನ್ನು. ಅವಳಿಗೆ ಏನಾದರೂ ಒಂದು ಬೇಕೇ ಬೇಕು. ಈ ಥರ ಸೈಡ್ಸ್ ಏನಾದರೂ ಇಟ್ಟರೆ ಕೆಲವೊಂದನ್ನು ತಿಂತಾಳೆ. ಫ್ರೂಟ್ಸ್ ಆಗಲಿ ಅಥವಾ ಸ್ನ್ಯಾಕ್ಸ್ ಆಗಲಿ ಏನೇ ಒಂದಾಗಲಿ ಇಟ್ಟರು ಕೆಲವೊಂದನ್ನು ತಿಂತಾಳೆ. ಒಂದೊಂದು ಟೈಮು ಇವತ್ತು ಆ ಒಂದು ಏನೋ ಒಂದು ಫ್ರೂಟ್ ಇವತ್ತು ತಿಂದಿರ್ತಾಳೆ, ಮತ್ತು ನಾಳೆ ಅದನ್ನೇ ಇಟ್ಟರೆ ಅವಳು ತಿನ್ನೋದೇ ಇಲ್ಲ. ಸೊ ಅವಳಿಗೆ ಅಂತೂ ವೆರೈಟಿಯಾಗಿ ಬೇಕೇ ಬೇಕು, ಏನು ಒಂದಾದ್ರೂ ಅಷ್ಟೇ. ಸೊ ಅವಳ ಒಂದು ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡೋದಂತೂ ತುಂಬಾ ಕಷ್ಟ. ಪ್ರತಿಯೊಂದನ್ನು ಅವಳನ್ನು ಕೇಳಿಬಿಟ್ಟೆ ಮಾಡಬೇಕು. ಸೊ ಹಾಗಾಗಿ ಸ್ವಲ್ಪ ಅವಳ ಒಂದು ವಿಷಯದಲ್ಲಿ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಬ್ರೇಕ್ಫಾಸ್ಟ್ ಆಗಿರ್ಬೋದು, ಮಧ್ಯಾಹ್ನ ಲಂಚ್ ಆಗಿರ್ಬೋದು, ಅಥವಾ ನೈಟ್ ಡಿನ್ನರೇ ಆಗಿರ್ಬೋದು, ಅವಳು ಇಷ್ಟಪಟ್ಟು ತಿಂದರೆ ಮಾತ್ರ ಅದು ಲಂಚ್ ಆಗಿರತ್ತೆ. ಬಟ್ ಇಲ್ಲ ಅಂತಂದರೆ ಅವಳು ಹಾಗೆ ಬೇಕಾದರೂ ಇರ್ತಾಳೆ, ಬಟ್ ಅದು ಇಷ್ಟ ಇಲ್ಲ ಅಂದರೆ ಯಾವ ಕಾರಣಕ್ಕೂ ಮುಟ್ಟೋದಿಲ್ಲ. ಸೊ ಹಾಗಾಗಿ ಪ್ರತಿಯೊಂದು ಅವಳನ್ನ ಕೇಳಿಬಿಟ್ಟೇ ಇಡಬೇಕು. ಲಂಚ್ ಬಾಕ್ಸಿಗೂ ಅಷ್ಟೇ, ಸ್ನ್ಯಾಕ್ಸ್ ಆದರೂ ಅಷ್ಟೇ, ಅವಳನ್ನ ಕೇಳಿಬಿಟ್ಟು ಅವಳು ಇಡು ಅಂತ ಹೇಳಿದರೆ ಮಾತ್ರ ಇಡಬೇಕು, ಇಲ್ಲ ಅಂದರೆ ಇಲ್ಲ. ಸೊ ಅವಳ ಲಂಚ್ ಬಾಕ್ಸ್ ಪ್ರಿಪೇರಿಂಗ್ ಅಂತೂ ತುಂಬಾ ಟಫ್ ಅಂತಲೇ ಹೇಳ್ಬೋದು. Years have gone by, I've had to swallow my pride. After all that I've done, you're still by my side. That's what real love is.
ಎಲ್ಲ ಮುಗೀತು. ಸಂಜೆ ಸ್ವಲ್ಪ ಬೇಗನೆ ಅಡುಗೆನ ಸ್ಟಾರ್ಟ್ ಮಾಡಿಕೊಂಡೆ. ನನ್ನ ಚಿಕ್ಕ ಮಗಳು ಇರೋದ್ರಿಂದ ಸೊ ಅವಳನ್ನ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಅಂತ ಅಂದ್ಕೊಂಡು ಆರಾಮಾಗಿ ಸ್ವಲ್ಪ ಟೈಮ್ ತೊಗೊಂಡು ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಸ್ವಲ್ಪ ಬೇಗನೆ ಅಡುಗೆನ ಸ್ಟಾರ್ಟ್ ಮಾಡಿಕೊಂಡೆ. ನೈಟು ಬೇಕಾದ್ರೆ ಇನ್ನೊಂದು ಸರಿ ಬಿಸಿ ಮಾಡಿಕೊಂಡ್ರೆ ಆಯಿತು ಸಾಂಬಾರನ್ನ ಅಂತ ಅಂದ್ಕೊಂಡು ಪಲ್ಯ ಇತ್ತು ಮತ್ತು ರೊಟ್ಟಿನೂ ಇತ್ತು. ಸೊ ಹಾಗಾಗಿ ಸಾಂಬಾರು ಒಂದು ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಸ್ವಲ್ಪ ಸಂಜೆ ಬೇಗನೆ ಸ್ಟಾರ್ಟ್ ಮಾಡಿದೆ. ಸೊ ಸಂಜೆ ಈವ್ನಿಂಗ್ ಟೈಮ್ ಆಗಿತ್ತಲ್ವ, ಸೊ ಆಲ್ಮೋಸ್ಟ್ ಟೀ ಬೇಕೇ ಬೇಕು ಸಂಜೆ ಆದಮೇಲೆ. ಸೊ ಹಾಗಾಗಿ ಸಾಂಬಾರಿಗೆ ಒಂದು ಕಡೆ ಬೇಳೆ ಅದು ಬೇಯಕ್ಕೆ ಇಟ್ಕೊಂಡು ಟೀ ಮಾಡ್ಕೊಂಡು ಬಿಡೋಣ, ಟೀ ಕುಡ್ಕೊಂಡು ಉಳ್ದಿದ್ದ ಕೆಲಸ ಸ್ಟಾರ್ಟ್ ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಟೀಗೆ ಇಟ್ಕೊತಾ ಇದ್ದೀನಿ. ಸೊ ನಾನು ತೋರಿಸಿದ್ನಲ್ವ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಅವೇನು ಶುಗರು, ಟೀ ಮತ್ತು ಕಾಫಿದು ಏನು ನಾನು ಕಂಟೈನರ್ ಜಾರ್ನ ತೋರಿಸಿದ್ವಲ್ಲ, ಸೊ ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ತುಂಬ ಚೆನ್ನಾಗೂ ಕೂಡ ಇದೆ. ಕ್ವಾಲಿಟಿ ಇಶ್ಯೂ ಆಗಲಿ ಪ್ರತಿಯೊಂದೇ ಆಗಲಿ ತುಂಬ ಚೆನ್ನಾಗಿದೆ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಚೆನ್ನಾಗಿರತ್ತೆ ಅಂತ ಅಂದ್ಬಿಟ್ಟು. ಬಟ್ ಡೈಲಿ ಯೂಸ್ ಮಾಡ್ತಾ ಅಂತ ಅನಿಸಿದ್ದು ಅಂದರೆ ತುಂಬ ಚೆನ್ನಾಗಿದೆ ಅಂತ ಅನಿಸಿದ್ದು. ಸೊ ಹಾಗೆ ನನ್ನ ಲಾಸ್ಟ್ ಒಂದು ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಕಿಚನ್ ಕ್ಲೀನಿಂಗ್. ಆ್ಯಕ್ಚುಲಿ ನನಗೆ ಆ ಕಮೆಂಟ್ ಪ್ಲೀಸ್ ಅರ್ಥ ಆಗ್ತಾ ಇಲ್ಲ. ನಾನು ಅಂದ್ಕೊಂಡಿದ್ದೀನಿ ಕಿಚನ್ ಶೆಲ್ಫ್ ಕ್ಲೀನಿಂಗ್ ಕ್ಲಾತ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ನೀವು ಅದು ಏನು ಟೈಪ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು. ಬಟ್ ನಾನು ಅಂದ್ಕೊಂಡಿರೋದು ಈ ಥರ, ಅದ್ರ ಬಗ್ಗೆ ಒಂದು ವಿಡಿಯೋ ಹಾಕಿ ಅಂತ ಕೇಳಿದ್ದೀರಾ, ಫುಲ್ ಲಾಂಗ್ ವಿಡಿಯೋನ. ಸೊ ನಾನು ಆಲ್ಮೋಸ್ಟ್ ಯಾವುದೇ ರೀತಿ ಕಿಚನ್ ಕ್ಲೀನಿಂಗ್ ಕ್ಲಾತ್ನ ಯೂಸ್ ಮಾಡ್ತಾ ಇಲ್ಲ. ಸೊ ನಾನು ಅದನ್ನು ಏನಾದರೂ ಪರ್ಚೇಸ್ ಮಾಡಿದೆ ಅಂದರೆ ಖಂಡಿತ ನಾನು ಅದರ ಬಗ್ಗೆ ಒಂದು ಲಾಂಗ್ ವಿಡಿಯೋನ ನನ್ನ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದ್ದೀರಾ ಅಂತ ಅಲ್ವಾ. ಸೊ ಹಾಗಾಗಿ ನಾನು ಆ ಥರ ಯಾವುದೋ ಕ್ಲಾತ್ನ ಯೂಸ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನೋಡೋಣ, ನಾನು ಮತ್ತೆ ಏನಾದರೂ ತೊಗೊಂಡೆ ಅಂತ ಅಂದರೆ ನಾನು ಅದ್ರ ಬಗ್ಗೆನೂ ಒಂದು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಹಾಗೆ ಎಲ್ಲ ಮುಗೀತು, ನನ್ನ ಟೀ ಕುಡಿಯೋದೆಲ್ಲ ಆಯಿತು. ಸೊ ಎಲ್ಲ ರುಬ್ಬೋದಕ್ಕೆ ಮಸಾಲ ಏನು ರೆಡಿ ಮಾಡ್ಕೊಂಡಿದ್ನಲ್ವ, ಸೊ ಅದನ್ನು ಒಂದು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ತ್ರಿಯಾ ಅಂತೂ ಕೆಲಸ ಮಾಡೋದಕ್ಕೆ ಬಿಡ್ತಾ ಇಲ್ಲ, ತುಂಬಾ ಡಿಸ್ಟರ್ಬೆನ್ಸ್ ಮಾಡ್ತಾಯಿದ್ಲು. ಅವಳು ಸ್ವಲ್ಪ ಹಾಗೆಯೇ ಏನು ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ. ಅವಳನ್ನ ಯಾವಾಗಲೂ ಎತ್ಕೊಂಡೇ ಇರಬೇಕು. ಕೆಳಗಡೆ ಬಿಟ್ಟು ಸ್ವಲ್ಪ ಏನಾದರೂ ಕೆಲಸ ಮಾಡ್ಕೊಳ್ಳೋಣ ಅಂದರೆ ತುಂಬಾ ಕಷ್ಟ. ಸೊ ಅಷ್ಟೊಂದು ಕಿರಿಕಿರಿ ಮಾಡ್ತಾ ಇರ್ತಾಳೆ ಅವಳು. Just 17, I think I was 23. People started to ನಾನು ಬೇಳೆ ಮತ್ತು ಸೊಪ್ಪನ್ನು ಏನು ಬೇಯಿಸ್ಕೊಂಡಿದ್ನಲ್ವ, ಸೊ ರುಬ್ಕೊಂಡಿರೋ ಅಂಥ ಖಾರಕ್ಕೆ ಹಾಕ್ಕೊತಾ ಇದ್ದೀನಿ. ನಾನು ಆವಾಗಲೇ ಅದನ್ನ ಬೇಯಿಸಿ ಇಟ್ಕೊಂಡಿದ್ದೆ. ಸ್ವಲ್ಪ ಯಾವಾಗ ನನಗೆ ಗ್ಯಾಪ್ ಅಂತಂದು ಏನು ಸಿಗತ್ತಲ್ವ, ಸೊ ಆ ಟೈಮಲ್ಲಿ ಆದಷ್ಟು ಕೆಲಸನ ಮಾಡ್ಕೊತಾ ಇರ್ತೀನಿ. ನನ್ನ ಮಗಳು ತುಂಬಾ ರಗಳೆ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಸ್ವಲ್ಪ ಯಾವಾಗ ಫ್ರೀ ಟೈಮ್ ಸಿಗುತ್ತೋ ಆ ಒಂದು ಫ್ರೀ ಟೈಮಲ್ಲಿ ಎಷ್ಟಾಗುತ್ತೋ ಅಷ್ಟು ಕೆಲಸನ ನಾನು ಮಾಡ್ಕೊತಾ ಇರ್ತೀನಿ. ಸೊ ಹಾಗೆ ಅದನ್ನು ಬೇಯಿಸಿ ಇಟ್ಕೊಂಡಿದ್ದೆ. ಆ ಒಂದು ಮಸಾಲಾನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಾಂಬಾರಲ್ಲಿ. ಸೊ ಸೊಪ್ಪಿರೋದ್ರಿಂದ ನಾನು ಒಂದು 2-3 ಥರ ಸೊಪ್ಪನ್ನ ಮಿಕ್ಸ್ ಮಾಡಿಬಿಟ್ಟೆ ನಾನು ಆಲ್ಮೋಸ್ಟು ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋದು. ಸೊ ಒಂದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನನ್ನ ಈ ಒಂದು ವಿಡಿಯೋ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ, ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ಇನ್ನೂ ಯಾರೆಲ್ಲ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಹೊಸಬ್ರು ನನ್ನ ಒಂದು ಚಾನಲ್ನ ನೋಡ್ತಾ ಇದ್ದೀರೋ ಸೊ ದಯವಿಟ್ಟು ಈ ಒಂದು ವಿಡಿಯೋ ಬಗ್ಗೆ ಬೇರೆಯವ್ರಿಗೂ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ. ಐ ಹೋಪ್ ನಿಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು.